ಸಿಬಿಐ ತನಿಖೆಗೆ ಕರವೇ ನಾರಾಯಣಗೌಡರು ಆಗ್ರಹಿಸ್ತಾ ಇದ್ದಾರೆ. ಸಿಬಿಐ ತನಿಖೆ ನಡೆಸದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಪಿಎಸ್ಸಿ ಹುದ್ದೆಗಾಗಿ ಡೀಲಿಂಗ್ ಪ್ರಕರಣದಲ್ಲಿ ಸಿಐಡಿಗಿಂತ ಬೆಸ್ಟು ಸಿಬಿಐ ಅನ್ನೋದು ಕನ್ನಡ ಪರ ಹೋರಾಟಗಾರರು ಮತ್ತು ಕೆಲ ವಿದ್ಯಾರ್ಥಿಗಳು, ಬಿಜೆಪಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ಸರ್ಕಾರ ಒತ್ತಡಕ್ಕೆ ಮಣಿದು ಈಗಷ್ಟೇ ಸಿಐಡಿ ಟ್ರಾನ್ಸ್ಫರ್ ಆಗಿದೆ. ಸಿಬಿಐ ಅಂತ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಬರ್ತಾ ಇದೆ. ಹೀಗಾಗಿ ಸಿಬಿಐಗೆ ಏನಾದರೂ ಟ್ರಾನ್ಸ್ಫರ್ ಮಾಡ್ತಾರಾ ಅಂತ. ಸಿಐಡಿ ಕಂಪೇರ್ ಮಾಡಿದ್ರೆ ಸಿಬಿಐನಲ್ಲಿ ಕನ್ವಿಕ್ಷನ್ ರೇಟ್ ಜಾಸ್ತಿನೇ ಇದೆ ರೆಕಾರ್ಡಲ್ಲಿ. ಆಮೇಲೆ ಇನ್ನೊಂದು, ರಾಜ್ಯ ಸರ್ಕಾರದ ಇಂಟರ್ಫರೆನ್ಸ್ ಇರಲ್ಲ ಸಿಬಿಐಗೆ ಅನ್ನೋದು ಒಂದು ಮಾತು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಈಗೊಂದು ಆಡಿಯೋ ವೈರಲ್ ಆಗಿತ್ತು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷವರೆಗೂ ಡಿಮ್ಯಾಂಡ್ ಇಟ್ಟಿರುವಂಥ ಆಡಿಯೋ ವೈರಲ್ ಆಗಿತ್ತು. ಈ ಸಂಬಂಧ ಈಗ ರಾಜ್ಯ ಸರ್ಕಾರ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದೆ, ವಿಚಾರಣೆ ನಡೆಸುವಂಥ ಕೆಲಸ ಮಾಡ್ತಾ ಇದೆ. ಈಗ ವಿದ್ಯಾರ್ಥಿಗಳು ಕೂಡ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜಕೀಯ ಬಣ್ಣ ಕೂಡ ಪಡ್ಕೊಂಡಿದೆ. ಈಗ ಇದನ್ನು ಆಗ್ರಹಿಸಿ, ಅಂದರೆ ಕೆಪಿಎಸ್ಸಿಯಲ್ಲಿ ಆಗ್ತಿರೋ ಹಗರಣವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಮಾತನಾಡ್ತಾ ಇದೆ. ನನ್ನ ಜೊತೆ ಅದರ ಬಗ್ಗೆ ಮಾತನಾಡೋದಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡರು. ಸರ್, ರಾಜ್ಯದಲ್ಲಿ ಈಗ ಕೆಪಿಎಸ್ಸಿ ಹಗರಣದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಬಹುಶಃ ಕೆಪಿಎಸ್ಸಿ ವಿರುದ್ಧವಾಗಿ ಭಾರಿ ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದೇ ಕರ್ನಾಟಕ ರಕ್ಷಣಾ ವೇದಿಕೆ. ಕನ್ನಡ ವಿದ್ಯಾರ್ಥಿಗಳ ಪರೀಕ್ಷೆಯ ಸಂದರ್ಭದಲ್ಲಿ ಅಕ್ರಮ ಆಗಿ ಪರೀಕ್ಷೆಗೆ ಆಗ್ರಹಪಡಿಸಿ ಭಾರಿ ದೊಡ್ಡ ಚಳುವಳಿಯನ್ನು ನಾವು ಪ್ರಾರಂಭ ಮಾಡಿದ್ವು. ಅವತ್ತು ಅವರೇ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದರು. ಈಗ ವಜಾಗೊಂಡಿರುವಂಥ ಅಧ್ಯಕ್ಷರು ಅವರೇ ಆಗಿದ್ದರು. ಶಿವಶಂಕರಪ್ಪ ಸಾವ್ಕಾರ್, ನಾನು ಅವತ್ತೇ ಹೇಳಿದ್ದೆ, ನಿಮ್ಮ ಪಾಪದ ಕೊಡ ತುಂಬಿದೆ, ಯಾವುದೇ ಅತಿರೇಕ ಆದಾಗ ಅಂತ್ಯವೂ ಬೇಗ ಆಗುತ್ತೆ ಅಂತ. ಬಹುಶಃ ಈಗ ಅಂತ್ಯಕಾಲ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಕೆಪಿಎಸ್ಸಿ ಅನ್ನೋದು ದೇಶದಲ್ಲಿ ಭಾರಿ ದೊಡ್ಡ ಅಕ್ರಮ ಹಗರಣದ ಸುರಿಮಾಲೆಯನ್ನು ತೋರಿಸ್ಕೊಟ್ಟಂಥದ್ದು ಅದರ ಅಧ್ಯಕ್ಷರಾಗಿದ್ದಂಥ ಶಿವಶಂಕರಪ್ಪನವರು. ಈಗ ಸರ್ಕಾರ ಅವ್ರನ್ನ ಅಮಾನತಲ್ಲಿ ಇಟ್ಟಿದೆ. ಆದರೂ ಸಹ ಅಷ್ಟು ಸುಲಭವಾಗಿ ಕೆಪಿಎಸ್ಸಿಯಲ್ಲಿ ಆದಂಥ ಹಗರಣವನ್ನು ಬಿಡಬಾರ್ದು, ಸಂಪೂರ್ಣವಾದ ತನಿಖೆ ಆಗಬೇಕು. ಯಾವ್ಯಾವ ಹುದ್ದೆಯ ಅಕ್ರಮವನ್ನು ಮಾಡಿದ್ದಾರೆ ಇವತ್ತೊಂದಷ್ಟು ಚರ್ಚೆ ನಡೀತಾ ಇದೆ. 400ರಿಂದ 800 ಕೋಟಿವರೆಗೂ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದು ಚರ್ಚೆ ನಡೀತಾ ಇದೆ. ಹಾಗಾಗಿ ಪಶು ವೈದ್ಯರ ಅಕ್ರಮವೂ ಸಹ ಇಚ್ಛಿತಿಗಾದಂಥದ್ದು. ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸರಬರಾಜು ಮಾಡುವಂಥ ಈಗಳ ಅಕ್ರಮವೂ ಸಹ ಆಗಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಬಗದಷ್ಟು ಅಕ್ರಮಗಳ ಕೆಪಿಎಸ್ಸಿಯಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ರಾಜ್ಯ ಸರ್ಕಾರ ಇಂಥ ಯಾರನ್ನೂ ಸಹ ರಕ್ಷಣೆಗೆ ನಿಲ್ಲಬಾರ್ದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡುತ್ತೆ. ಹಾಗೆ ಈ ತನಿಖೆಯನ್ನು ಸಿಬಿಐಗೆ ಕೊಟ್ಟು ಸಂಪೂರ್ಣವಾದಂಥ ತನಿಖೆ ಯಾವುದೇ ಅಡೆತಡೆ ಇಲ್ಲದೆ ಆದರೆ ಸುಮಾರು ಜನ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೀನಿ. ಹಾಗೆ ಈ ಅಕ್ರಮದಲ್ಲಿ ಇಲ್ಲಿವರೆಗೂ ಭಾಗಿಯಾದಂಥ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳೇನಿದ್ರು ಅವರ ಎಲ್ಲ ಆಸ್ತಿಗಳನ್ನು ಸರ್ಕಾರ ಮೊಟ್ಟಗೋಲು ಹಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಆ ಕಾರಣಕ್ಕಾಗಿ ಆ ಒತ್ತಾಯವನ್ನು ಹಾಕಲಿಕ್ಕೋಸ್ಕರ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಸೋಮವಾರ ನಾನು ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದೀವಿ. ಈ ಅಕ್ರಮಕ್ಕೆ ಸರಿಯಾದಂಥ ರೀತಿಯಲ್ಲಿ ಆಗದೆ ಹೋದರೆ, ತನಿಖೆ ಆಗದೆ ಹೋದರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಭುಗಿಲು ಹೇಳುವಂಥ ಪರಿಸ್ಥಿತಿ
ಬಂದರೆ ಅದನ್ನು ತಡೆಯೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು. ಅವತ್ತು ಸಾವಿರಾರು ಜನ ಕನ್ನಡದ ವಿದ್ಯಾರ್ಥಿಗಳು ಎಷ್ಟು ಸಲ ನಾವು ಈ ಅಕ್ರಮದ ಬಗ್ಗೆ ಬೆಳಕು ಚೆಲ್ಲಿರೂ ಸಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಸುಮಾರು ಸಲ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದಂತು. ವಿದ್ಯಾರ್ಥಿಗಳ ನಿಯೋಗದ ಜೊತೆಯಲ್ಲಿ ಕರವೇ ಮುಖಂಡರುಗಳು ನಾವು ಭೇಟಿ ಆದಂಥದ್ದು. ಆದರೆ ಅವತ್ತು ಸಿದ್ದರಾಮಯ್ಯನವರು ಕೈ ಚೆಲ್ಲಿ ಕುಂತರು. ಅದಕ್ಕಾಗಿ ಅದರಿಂದ ಭಾರಿ ದೊಡ್ಡ ದೊಡ್ಡ ಕುಳಗಳಿದ್ದಾವೆ, ಅಧಿಕಾರಿಗಳಿದ್ದಾರೆ. ಅವರೆಲ್ಲರೂ ಬೀದಿಗೆ ಬರಬೇಕು ಅನ್ನೋದಾದರೆ ಅದು CBI ತನಿಖೆ ಕೊಟ್ಟರೆ ಬಹುಶಃ ಅವರೆಲ್ಲ ಜೈಲು ಪಾಲಾಗ್ತಾರೆ. ಈಗ ನೋಡಿ, ಅವರ ಮಗಳ ಅಕ್ರಮ, ಸುಳ್ಳು ಆದಾಯ ಪತ್ರವನ್ನು ಸೃಷ್ಟಿಸಿ ಉದ್ಯೋಗವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಕೋರ್ಟು ಅವರ ಮಗಳಿಗೆ ಛೀಮಾರಿ ಹಾಕಿದೆ. ಹೀಗೆ ಶಿವಶಂಕರಪ್ಪನವರ ಕಾಲದ ಈ ಅಕ್ರಮ ಹಗರಣಗಳು ಒಂದಲ್ಲ ಎರಡಲ್ಲ. ಹಾಗಾಗಿ ಸಂಪೂರ್ಣವಾಗಿ CBI ತನಿಖೆಗೆ ಇದನ್ನು ವಹಿಸಬೇಕು. ಅದರ ಹಿಂದೆ ಇರುವ ಎಲ್ಲ ಅದು ಎಷ್ಟೇ ದೊಡ್ಡವರು ಆಗಿದ್ರೂ ಚಿಂತೆ ಇಲ್ಲ. ಕರ್ನಾಟಕ ಭಾರಿ ಪರಿಶುದ್ಧವಾದಂಥ ರಾಜ್ಯ ಅನ್ನೋದಾದರೆ ಇಂಥ ಅಕ್ರಮಗಳಿಗೆ ಕಡಿವಾಣ ಹಾಕಲೇಬೇಕಾಗತ್ತೆ. ಹಾಗಾಗಿ ಸರ್ಕಾರ ಇಂಥದ್ದು ಯಾವುದನ್ನೂ ಮುಚ್ಚಿಡದೆ, ಯಾರಿಗೂ ಬೆಂಬಲಿಸದೆ CBI ತನಿಖೆಗೆ ಅದನ್ನು ಕೊಟ್ಟರೆ ಭಾರಿ ಒಳ್ಳೆಯದು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಸಹ ನಾವು ಒತ್ತಾಯ ಮಾಡ್ತೀನಿ. ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀರಾ, ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರೋದು ಒಂದು. ಎರಡನೇದು, ಇದಕ್ಕೆ ದುಡ್ಡು ಕೊಟ್ಟು ಜಾಯ್ನ್ ಆಗಿದ್ದಾರಲ್ಲ ಅಭ್ಯರ್ಥಿಗಳು. ಯಾಕಂದರೆ ಅರ್ಹ ಅಭ್ಯರ್ಥಿಗಳು ಎಕ್ಸಾಮ್ ಬರೆದು ಕಷ್ಟಪಟ್ಟು ಓದಿ ಕನ್ನಡದ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು, ಸಾಕಷ್ಟು ಅಭ್ಯರ್ಥಿಗಳಿಗೆ, ಕನ್ನಡದ ಹುಡುಗರುಗಳಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ. ಈ ರೀತಿ ಅಕ್ರಮವಾಗಿ ನೇಮಕಾತಿ ಆಗಿರೋರ ಬಗ್ಗೆ ಏನು ಆ್ಯಕ್ಷನ್ ಆಗಬೇಕು ಅಂತ ಸರ್? ಹೌದು, ಯಾರೇ ಹಣ ಕೊಟ್ಟು ಇವತ್ತು ಅಕ್ರಮವಾಗಿ ಸರ್ಕಾರಿ ಹುದ್ದೆಯನ್ನು ಏನು ಪಡ್ಕೊಂಡಿದ್ದಾರೆ ಅವ್ರನ್ನೂ ಸಹ ಆ ಹುದ್ದೆಗಳಿಂದ ವಜಾಗೊಳಿಸಬೇಕಾಗತ್ತೆ. ಹಣ ಕೊಟ್ಟು ಅಕ್ರಮವಾಗಿ ಹುದ್ದೆ ಪಡೆದಿದ್ದರೆ ಅಂಥವ್ರನ್ನ ಯಾವ ಮುಲಾಜಿಲ್ದಲ್ಲೇ ಅವ್ರನ್ನ ಸರ್ಕಾರಿ ಹುದ್ದೆಯಿಂದ ವಜಾಗೊಳಿಸಬೇಕು. ಹಾಗೆ ಪ್ರಾಮಾಣಿಕವಾಗಿ ಕಷ್ಟ ಬಿದ್ದು ಓದಿ ಪರೀಕ್ಷೆಗಳನ್ನು ಬರೆದು ಇವತ್ತು ಕೆಲಸ ಇಲ್ಲದೆ ಮನೇಲಿ ಕೂತಿದ್ದಾರಲ್ಲ, ಅವ್ರಿಗೂ ಸಹ ಸರ್ಕಾರಗಳು ಅವರಿಗೆ ಪರಿಹಾರವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಇದು ಇವತ್ತಿನ KPSC ಹಗರಣಗಳಲ್ಲ, ಇಂಥ ಹಗರಣಗಳು ತುಂಬ ಆಗಿದ್ದಾವೆ. ಆದರೆ ಶಿವಶಂಕರಪ್ಪನವರ ಕಾಲಕ್ಕೆ ಹಗರಣ ಅನ್ನೋದು ಲೆಕ್ಕಕ್ಕೆ ಇಲ್ಲದ ರೀತಿಯಲ್ಲಿ KPSCಯಲ್ಲಿ ನಡೆದಂಥದ್ದು. ನಿಮಗೆ 16 ಕೋಟಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಉದ್ಯೋಗ ಪಡ್ಕೊಂಡು ಸರ್ಕಾರಿ ಉದ್ಯೋಗಕ್ಕೆ ಬಂದರೆ ಆ ದುಡ್ಡನ್ನು, ಆ ಸಾಲವನ್ನು ತೀರಿಸಲಿಕ್ಕೆ ಲಂಚಕ್ಕೆ ಕೈ ಒಡ್ಡಬೇಕಾಗತ್ತೆ. ಮತ್ತು ಆ ಉದ್ಯೋಗಿಗಳು ಅಕ್ರಮಗಳನ್ನು ಮಾಡಬೇಕಾಗತ್ತೆ, ಹಗರಣಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಕರ್ನಾಟಕದ ನೆಲದಲ್ಲಿ ಅದು ನಡಿಬಾರ್ದು ಅನ್ನೋದಾದರೆ ಯಾರು ಪರೀಕ್ಷೆಗಳಲ್ಲಿ ಓದಿ ಬರೆದು ಪಾಸಾಗಿ ಇಂಥ ಉದ್ಯೋಗಗಳಿಗೆ ಬಂದಾಗ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಲಂಚ ಕೊಟ್ಟು ಬಂದರೆ ಅವರು ಯಾವತ್ತೂ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ. ಕಡೆಯದಾಗಿ ಕರವೇ ಈಗ ಸೋಮವಾರ ಸಭೆ ಕರೆಯೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಅಷ್ಟರೊಳಗಡೆ ಏನಾದ್ರು CBIಗೆ ಒಪ್ಪಿಸಿದ್ರೆ ಹೋರಾಟಗಳು ಕೈ ಬಿಡ್ತೀರಾ? ಒಂದು ವೇಳೆ ರಾಜ್ಯ ಸರ್ಕಾರ ಈಗ ಶಿವಶಂಕರಪ್ಪ ಅವರ ಅಕ್ರಮಗಳನ್ನು ಬಯಲಿಗೆ ಎಳಿಬೇಕು ಅಂದರೆ ಸಮಗ್ರವಾದ ತನಿಖೆ ಆಗಲೇಬೇಕು. ಹೌದು, ರಾಜ್ಯ ಸರ್ಕಾರ ಇಂಥ ಅಕ್ರಮಗಳನ್ನ ಜೊತೆಯಲ್ಲಿ ನಾವಿಲ್ಲ ಅಂದ್ಕೊಳ್ಳೋದಾದರೆ ತಕ್ಷಣ ಇದನ್ನು CBIಗೆ ವಹಿಸಬೇಕು. CBIಗೆ ವಹಿಸದೇ ಹೋದರೆ ಭಾರಿ ದೊಡ್ಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನವನ್ನು ತಗೊಳ್ಳುತ್ತೆ. ಅಷ್ಟರೊಳಗಡೆ ಏನಾದರೂ ರಾಜ್ಯ ಸರ್ಕಾರ
ಈ ಅಕ್ರಮ ಹಗರಣವನ್ನು ಸಿ ಬಿ ಐಗೆ ವಹಿಸಿರೆ ನಮ್ಮ ಚಳುವಳಿಯನ್ನು ಕೈ ಬಿಡ್ತೀವಿ. ಇಲ್ಲದೆ ಹೋದರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು KPSC ಮುಂದೆ, ರಾಜಭವನದ ಮುಂದೆ, ವಿಧಾನಸೌಧಕ್ಕೆ ಸಾವಿರಾರು ಕಾರ್ಯಕರ್ತರ ಮುತ್ತಿಗೆ ಹಾಕುವ ಮುಖಾಂತರ ನಾವು ಈ ಹೋರಾಟದಲ್ಲಿ ಇಡೀ ರಾಜ್ಯದಲ್ಲಿ ಕರವೇ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಬುಗಿಲು ಹೇಳ್ತಾರೆ. ಅದು ಆಗೋದು ಬೇಡ ಅಂದರೆ ರಾಜ್ಯ ಸರ್ಕಾರ ತಕ್ಷಣ ಈ ತನಿಖೆಯನ್ನು CBIಗೆ ವಹಿಸಿ. ಅಂದರೆ ಈಗ ದೆಹಲಿಯಲ್ಲಾದಂತಹ CJP ಪಾರ್ಟಿಯ ಪ್ರತಿಭಟನೆ, ಆ ರೀತಿಯ ಪ್ರತಿಭಟನೆ ಏನಾದರೂ ರಾಜ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕಂದರೆ ನೀಟ್ ಅಕ್ರಮದ ವಿರುದ್ಧ ಈಗ ಒಬ್ಬರು ತಲೆದಂಡ ಆಯಿತು. ಬಹುಶಃ ವಿದ್ಯಾರ್ಥಿಗಳು ಈ ದೇಶದ ಬೆನ್ನೆಲುಬು, ಆಧಾರ ಸ್ತಂಭ ಅಂತ ಹೇಳ್ತಾರೆ. ಮೊನ್ನೆ ದೆಹಲಿಯಲ್ಲಿ ಅವರು ನಡೆಸಿದಂಥ ಹೋರಾಟ ಕೇಂದ್ರ ಸರ್ಕಾರ ತಡವಾದರೂ ಆ ಮಂತ್ರಿಯ ರಾಜೀನಾಮೆಯನ್ನು ಪಡೆದು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿದ್ಯಾರ್ಥಿಗಳು ಬುಗಿಲು ಹೇಳೋದಕ್ಕಿಂತ ಮುಂಚೆ ಈ ಹಗರಣವನ್ನು CBIಗೆ ವಹಿಸಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀನಿ. ಹಾಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಈ ತನಿಖೆ ಇಲ್ಲೆಲ್ಲೋ CIDಗೋ ತನಿಖೆಯನ್ನು ವಹಿಸಿ ಕೈ ತೊಳ್ಕೊಳ್ಳುವ ಕೆಲಸಕ್ಕೆ ಹೋಗಬಾರ್ದು. ಅದು ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿಷ್ಟರಿಗೆ ಶಿಕ್ಷೆ ಆಗಬೇಕು ಅಂದರೆ ಅದು CBI ತನಿಖೆನೇ ಆಗಬೇಕು ಅಂತ ಮತ್ತೊಮ್ಮೆ ನಾನು ಒತ್ತಾಯಿಸ್ತೀನಿ. ಓಕೆ ಸರ್, ಇದಿಷ್ಟು ಕರವೇ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡ ಅವರ ಮಾತು. ರಾಜ್ಯ ಸರ್ಕಾರ KPSC ಹಗರಣ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು, ಅದನ್ನು CBIಗೇನೆ ವಹಿಸಬೇಕು. ಇಲ್ಲ ಅಂದರೆ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಉಗ್ರ ರೀತಿಯ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.